ಸ್ವಾತಿ ಜಿಂಗಿ ಅರ್ಧವಾರ್ಷಿಕ 10ನೇ ತರಗತಿ ವಿದ್ಯಾರ್ಥಿನಿ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ಪ್ರಾಚ್ಯ ಪ್ರತಿ ರಸಪ್ರಶ್ನೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಅವರಿಗೂ ಕೂಡ ವೇದಿಕೆ ಮೇಲೆ ಆಸೀನರಾದ ಎಲ್ಲರೂ ತಮ್ಮ ಒಂದು ಆಶೀರ್ವಾದವನ್ನು ನೀಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಂತೋಷ್ ವಡ್ಡಪ್ಪಗೋಳ್ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾನೆ. ಅವನಿಗೂ ಸಹ ಒಂದು ಪ್ರೋತ್ಸಾಹವನ್ನು ನೀಡಬೇಕಂತ ನಾನು ಗಣ್ಯಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶಿಲ್ಪಾ ಗುಂಡಿ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಅವರಿಗೂ ಸಹ ಗಣ್ಯಮಾನ್ಯರು ಪ್ರೋತ್ಸಾಹವನ್ನು ನೀಡಬೇಕು. ಸಿದ್ಧಾರೂಢ ಮಣ್ಣಾಪುರ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಅವನಿಗೂ ಸಹ ಗಣ್ಯಮಾನ್ಯರು ಪ್ರೋತ್ಸಾಹವನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು 9ನೇ ತರಗತಿ ವಿದ್ಯಾರ್ಥಿಯಾದಂತ ಆಕಾಶ್ ದೇವನಟ್ಟಿ ಇವನು ಯುವ ಸಂಸತ್ ಒಂದು ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದು ನಮ್ಮ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾನೆ. ಇವನು ಸಹ ತಮ್ಮ ಪ್ರೋತ್ಸಾಹವನ್ನು ನೀಡಬೇಕಂತ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಿದ್ದಕ್ಕಾಗಿ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ನಮ್ಮ ಶಾಲೆಗೆ ಪ್ರಥಮ ಬಾರಿಗೆ ಆಗಮಿಸಿ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ತಮ್ಮ ಅತಿ ಒಂದು ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಬಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳಿಗೆ ತಮ್ಮ ಒಂದು ಬರುವಿಕೆಯನ್ನು ನಮ್ಮ ಮಕ್ಕಳು ಕಾಯ್ತಾ ಇದ್ದೆವು. ಅವರ ಒಂದು ಬಂದಿದ್ದಕ್ಕಾಗಿ ನಮ್ಮ ಶಾಲೆಯ ಮಕ್ಕಳಿಗಾಗಿ ನಮ್ಮ ಸಿಬ್ಬಂದಿ ವರ್ಗಕ್ಕಾಗಲಿ ಹಾಗೆ ನಮ್ಮ ಪಾಲಕರಿಗೆ ಬಹಳಷ್ಟು ಖುಷಿಯಾಗಿದೆ. ಥ್ಯಾಂಕ್ ಯು ಸರ್ ನೀವು ಬಂದಿದ್ದಕ್ಕೆ. ದಯವಿಟ್ಟು ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು. ನಮಸ್ಕಾರ ಹಿರಿಯರಿಗೆ ಮತ್ತು ತಾಯಂದಿರಿಗೆ. ಈಗಾಗಲೇ ಭಾಳಷ್ಟು ವಿಷಯಗಳು ನಮ್ಮ ಟೀಚರ್ಸ್ ಹೇಳಿದ್ದಾರೆ. ನಾವು ಭಾಳ ಮಾತಾಡೋಂಗಿಲ್ಲ, ಯಾಕಂದರೆ ಇಲ್ಲೊಂದು ಸ್ಟ್ರೈಕ್ ಆಗಿ ಜಲ್ದಿ ಹೋಗ್ಬೇಕು. ನಾವು ನಿಮಗೂ ಎಲ್ಲ ಗೊತ್ತಾ. ಹೇಳೋದಿಷ್ಟೇ, ನಮ್ಮ ಮಕ್ಕಳ ಅನ್ನುವಂಥ ಜವಾಬ್ದಾರಿ ಯಾವಾಗಲೂ ಇರ್ಬೇಕು. ಈಗ ಹೆಂಗಾಗೈತಿ ಅಂದ್ರೆ ನಾವು ಕಲ್ತಿರಂಗಿಲ್ಲ, ನಮ್ಮ ಮಕ್ಕಳು ಕಲಿಬೇಕಂತಂದು ಅವ್ರು ಅಂತಿರ್ತಾರೆ. ಒಬ್ರೇನಂತಾರೆ ಅಂದ್ರೆ ನಾ ಕಲ್ತಿಲ್ಲ, ಚಲೋ ಗಳಿಸೀನಿ, ನನ್ನ ಮಕ್ಕಳು ಯಾಕೆ ಕಲಿಬೇಕಂತ ಅಂತಿರ್ತಾರೆ. ಈಗ ನಂದೊಂದು ಉದಾಹರಣೆ ಅಂದ್ರೆ ನಮ್ಮ ತಂದೆಯವರು ಏನೂ ಕಲ್ತಿಲ್ಲ, ಶಾಲೆಗೆ ಹೋಗಿಲ್ಲ ಅವರು. ಅದ ಏನೂ ಕಲ್ತಿಲ್ಲ. ಮತ್ತು ನಮ್ದು ಏನೋ ಹೊಲ ಏನಿಲ್ಲ. ನಮ್ದು ಹೆಂಗಿತ್ತಂದ್ರೆ ರೋಡ್ ಸೈಡ್ ಒಂದು ಸಣ್ಣ ಒಂದು ಚಹಾ ಅಂಗಡಿ ಇತ್ತು ರೀ. ಆ ಚಹಾ ಅಂಗಡಿಯಿಂದ ಬಂದಂಥ ಉತ್ಪನ್ನ ಮೇಲೆ ನಾವು 6 ಜನ ಮಕ್ಕಳು ಎಲ್ಲರೂ ಕಲ್ತೀವಿ. ಅದ್ರೊಳಗೆ ನಾವೊಬ್ಬ ಡಾಕ್ಟರ್ ಅದೇ, ಆಮೇಲೆ ರೆಸ್ಲರ್ ಆಗಿದ್ವಿ. ಅಂದ್ರೆ ನಮ್ಮ ಅಪ್ಪ ಏನು ಅನ್ಕೊಂಡ್ರಂದ್ರೆ ಶಾಲೆಗೆ ಹೋದಾಗ 1ನೇ ದಿವ್ಸ ಹೋಗ್ಬೇಕಂತ ಹೋದಾಗ ನಮ್ಮ ಅಜ್ಜ ಇದ್ರಲ್ಲ ಸತ್ಯ, ಶಾಲೆಗೆ ಹೋದ್ರೆ ಏನೂ ಸಿಗಂಗಿಲ್ಲ, ಬಾಯಿಗೆ ಕೆಲಸ ಮಾಡೋರು ಯಾರಿಲ್ಲ ಅಂತೇಳಿ ಕರ್ಕೊಂಡು ನಮ್ಮ ಅಜ್ಜ ಅಂತಿದ್ದಂತ್ರಿ. ಮತ್ತೆ ಮೊಮ್ಮಕ್ಕಳು ಡಾಕ್ಟರ್ ಆಗಲಿ ಅಂತ್ರಿ. ಮಗ ಏನೂ ಆಗೋದು ಬೇಡ, ಅದ್ರ ಮೊಮ್ಮಕ್ಕಳು ಆಗಲಿ ಅಂತೇಳಿ ಅವ್ರ ಆಸೆಯಿಂದ ಏನೋ ಆಯಿತು. ಆಮೇಲೆ ನಮ್ಮ ಅಪ್ಪರ ಏನು ಮಾಡ್ರಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕೆಲಸಕ್ಕೆ ಹಚ್ಚಲಾರ್ದ ರೀ. ನಾವು ಹೋಗಿದ್ವು ಚಾ ಅಂಗಡಿಗೆ, ಆದರೂ ನಮಗೆ ಸರಿಯಾಗಿ ಕಲಿಸಿರು. ಹೌದಾ, ಕಲಿಸಿದ್ದಕ್ಕೆ ನಾವು ಎಲ್ಲೇ ಇದ್ದವರು ಇಲ್ಲಿ ಬಂದೆವು. ಅದು ನಿಮ್ಮ ಊರಿಗೆ ಇವತ್ತು ಬಂದೆವು 14ನೇ ತಾರೀಕು ನವಂಬರ್. ನಾ ಯಾಕಿದ್ರೆ ಹೇಳ್ತೀನಿ ಅಂತಂದ್ರೆ ನಮ್ಮ ಮಕ್ಕಳ ಮೇಲೆ ಕಾಳಜಿ ಇರ್ತೈತ್ರಿ, ಜವಾಬ್ದಾರಿ ಇರ್ತೈತಿ. ಆದ್ರೆ ಪ್ರತಿ ಕ್ಷಣದಾಗ ಅದನ್ನು ತೋರ್ಸಕ್ ಆಗ್ತಿರಂಗಿಲ್ಲ. ಈಗ ಹೆಂಗಂತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಹೆಣ್ಮಕ್ಳಿಗೆಲ್ಲ ಗೊತ್ತು, ಗಂಡು ಮಕ್ಳಿಗೆ ಕಡಿಮೆ. ಹಳ್ಳಿ ಒಳಗೆ ಅನ್ನ ಮಾಡ್ತೀರಿ, ಅದ ಅಕ್ಕಿ ತಗೋತೀರಿ, ತೊಳಿತೀರಿ, ಹೊಲಸಿರ್ತೈತಿ ಅಂತ ಹೇಳಿ. ಅಕ್ಕಿ ಕಾಳು ಅಂದ್ರೆ ನಮ್ಮ ಮಕ್ಳು ಇದ್ದಂಗ್ರಿ. ಅಕ್ಕಿ ಕಾಳು ಇರ್ತಾವಲ್ಲ, ಅಕ್ಕಿ ಕಾಳಿಗೆ ಏನು ಬೆಲೆ ಇಲ್ಲ. ಅದಕ್ಕೆ ನೀವು ಕುಂಕುಮ ಹಚ್ಬೇಕು, ಅರಿಶಿನ ಹಚ್ಬೇಕು, ಅವಾಗ ಅಕ್ಷತೆ ಹಾಕವು. ಹೌದಾ, ಅದಕ್ಕೊಂದು ಬೆಲೆ ಸಿಗ್ತಿತ್ತು. ಕಲ್ಯಾಣ ಕಾರ್ಯಕ್ರಮ ಅದ ಅಕ್ಕಿ ತೊಳೋದ್ರಿ, ನೀರು ಹಾಕ್ತಿರಿ. ಹೌದಲ್ಲ, ನೀರು ಹಾಕಿ ಮ್ಯಾಲ ಸ್ವಲ್ಪ ಉಪ್ಪು ಹಾಕ್ತಿರಿ. ಮೊದಲೆಲ್ಲ ನಾವು ಏನಂತ ಮಣ್ಣಿನ ಗಡಿಗೆಯಾಗಿ ಮಾಡ್ತಿದ್ವಿ, ಊಟ ಮಾಡ್ತಿದ್ವಿ ಎಲ್ಲ ಹಿಂಗೆಲ್ಲ. ಅದೇನು ಗಡಿಗೊಳಗೆ. ಈಗೆಲ್ಲ ಕುಕ್ಕರ್ ಬಂದ್ಬಿಟ್ಟವ್ರಿ. ಅಂದ್ರೆ ಅದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಹಳಿ ಹೆಂಗೆ ಅನ್ನ ಮಾಡ್ತಿದ್ವಿ ಹಂಗೆ ಚಂದ ಮಾಡ್ಬೇಕು ನಾವು, ನಮ್ಮ ಮಕ್ಳು ಹೆಂಗದಾವ ಅಂತೇಳಿ.
ಈಗ ಹೆಂಗ್ ಮಾಡಿವ ಅಂದ್ರೆ ಭೋಗಾನಿ ಅಂದ್ರೆ ಸಮಾಜ ರೀ. ಒಂದು ಭೋಗಾನಿ ಅಂದ್ರೆ ಸಮಾಜದಾಗ ಹಡಿದು ಬಿಡ್ತೀವಿ ನಾವು ನಮ್ಮ ಮಕ್ಕಳನ್ನ. ಹಡಿದು ಅಂದ್ರೆ ಸಣ್ಣ ಮಕ್ಳು ಏನು ಹುಟ್ಟಿರ್ತಾರಲ್ಲ ಅವ್ರು ಅಕ್ಕಿ ಕಾಳು ಇದ್ದಂಗ್ರಿ. ಅದನ್ನ ನಾವೇನ್ ಮಾಡ್ತೀವಿ, ಅನ್ನ ಹಾಕ್ಬೇಕಂದ್ರೆ ಅಕ್ಕಿ ಕಾಳನ್ನ ಭೋಗಾನಿ ಹಾಕಿದ್ರೆ ಆಗ್ತದೆ. ಸ್ವಲ್ಪ ನೀರು ಹಾಕ್ತಿವಿ ಅದಕ್ಕೆ. ನೀರ್ ಅಂದ್ರೆ ಏನ್ರಿ, ಇಲ್ಲಿ ಸಮಾಜದಾಗಿರುವಂತ ಒಳ್ಳೆತನ, ಪರಿಸರದಾಗ ಒಳ್ಳೆತನ ಇರ್ತೈತಿ. ಅದ್ರ ಜೊತೆಗೆ ಏನಾಗ್ತೀವಿ, ಸ್ವಲ್ಪ ಉಪ್ಪು ಹಾಕ್ತಿವಿ. ಉಪ್ಪು ಅಂದ್ರೆ ನಮ್ಮ ತಂದೆ ತಾಯಿಗಳ ಜವಾಬ್ದಾರಿ ಆಗಿತ್ತು. ಯಾಕಂದ್ರೆ ಅನ್ನ ಉಪ್ಪಿಲ್ದ ಮಾಡಿದ್ರೆ ತಿಳ್ಕೊಡ್ರಿ, ಅದು ರುಚಿ ಇರಂಗಿಲ್ಲ. ನಮ್ಮ ಮಕ್ಕಳು ರುಚಿ ಅಂತಂದ್ರೆ ಹೆಂಗ್ರಿ, ಸಮಾಜದಾಗ ಒಳ್ಳೆ ಹೆಸರು ಬರ್ಬೇಕಂತೇಳಿ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಉಪ್ಪು ಹಾಕ್ತಿವಿ. ಹಂಗ ಉರಿ ಹಚ್ಬೇಕಲ್ಲ ಇದು, ಮತ್ತ ಅನ್ನ ಹಂಗ ಆಗಂಗಿಲ್ಲ. ಉರಿ ಹಚ್ಚೋದಂದ್ರೆ ಏನಂದ್ರೆ ಒಬ್ಬೊಬ್ರೊಬ್ರು ದೇಶ ಇರ್ತೈತಿ ನೋಡ್ರಿ, ಬಾಜುಕ್ ಅವನ ಮಗ ಮುಂದುಂಟ, ನಿನ್ನ ಮಗ ಮುಂದುಂಟ ಅಂತಂದೇಳಿ ಅದು ಕೆಟ್ಟದ್ದ ಕರೆ. ಆದ್ರೆ ಇಲ್ಲಿ ಉರಿನೂ ಕೆಟ್ಟದ್ದ. ಉರಿ ಹಚ್ಚಂದ ಏನಾಕೈತಿ ಹೇಳ್ರಿ, ತನಗೆ ಅನ್ನ ಚಲೋ ಕುದಿಯಾಕ ಚಲೋ ರೀ. ಒಳಗಡೆ ಇರುವಂತ ಅಕ್ಕಿ ಕಾಳು ಭಾಳ ಕೆಟ್ಟ ಕುದಿಯಾಕತ್ತವ್ರಿ. ಹಂಗ ನಮ್ಮ ಮಕ್ಕಳು ಭಾಳ ತ್ರಾಸ ತಗೋಕತ್ತಾವ, ಯಾರು ದ್ವೇಷ ಪಡಾಕತ್ತಾರ. ಕೊನೆಗೆ ಏನಾಕೈತಿ ಅಂದ್ರ ರೀ, ಅನ್ನ ಆತ್ರಿ. ಆದ್ರೆ ನನ್ನ ಮಗ ದೊಡ್ಡವ ಆದ, ಮಗಳು ದೊಡ್ಡಕ್ಕೆ ಆದಳು. ಅನ್ನ ಆದಿದ್ದನ್ನ ಸಮಾಜಕ್ಕೆ ಏನಾರು ಕೊಡುಗೆ ಕೊಡಬೇಕಿಲ್ರಿ. ಬರೀ ಅನ್ನ ಹಾಕತ್ತಿದ್ರ ಹೊಟ್ಟೆ ತುಂಬತೈತಿ. ಆದ್ರೆ ವಿಶೇಷ ಅನ್ನ ಆಗ್ಬೇಕಲ್ಲ ಅದು. ಅದಕ್ಕೆ ನಾವೇನ್ ಮಾಡ್ತೀವಿ, ಅದ್ರೊಳಗೆ ಸ್ವಲ್ಪ ತಗ ದೇವ್ರಿಗೆ ಇಡ್ತೀವಿ. ಅದು ನೈವೇದ್ಯ ಆಗ್ತೈತಿ. ನೈವೇದ್ಯಗೆ ಏನಾಗ್ತೀರಿ, ಸ್ವಲ್ಪ ಹಾಲುನೋ ಮೊಸರುನೋ ಅಥವಾ ತುಪ್ಪ ಹಾಕ್ತಿರಿ. ಅಂದ್ರೆ ಒಂದು ಅಕ್ಕಿ ಕಾಳಿದ್ದನ್ನ ಅನ್ನ ಅಷ್ಟ ಅಲ್ಲ ನೈವೇದ್ಯ ಮಾಡಾಕ್ತಾರಿ. ಹಂಗ ನಮ್ಮ ಮಕ್ಕಳು ಅಕ್ಕಿ ಕಾಳು ಅಷ್ಟ ಅಲ್ಲವ, ಬರೀ ಅನ್ನ ಅಷ್ಟ ಆಗಿಲ್ಲ, ನೈವೇದ್ಯ ಆಗ್ಬೇಕು, ದೇವರಿಗೆ ಅರ್ಪಣೆ ಆಗ್ಬೇಕಂದ್ರ ನಮ್ದೇನ್ ಜವಾಬ್ದಾರಿ. ಅನ್ನ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ, ಹತ್ತಬಾರ್ದು, ಹೌದಲ್ಲ, ನೀರ್ ಹಾಕ್ಬೇಕು, ತಿರ್ಗಾಡಬೇಕು. ಹಂಗ ತಿರ್ಗಾಡೋದ್ರೆ ಏನ್ ಹೇಳ್ರಿ, ಯಾವಾಗ ತಪ್ಪು ಮಾಡ್ತಾರಲ್ಲ ಅವಾಗ ಹೊಡಿಬೇಕಂದಂಗ ಗೊತ್ತೇನಿಲ್ರಿ. ಯಾರು ತಪ್ಪು ಮಾಡ್ತಾರ ಹೊಡಿಬೇಕ್ರಿ. ಆಮೇಲೆ ಏನ್ ಮಾಡ್ಬೇಕ್ರಿ, ಊಟ ಮಾಡ್ಬೇಕಂದ್ರೂ ಕೆಲವೊಂದ್ಸರಿ ಬುತ್ತಿದಿರ್ತೈತಿರ್ಲ ಅದನ್ನ ತೆಗೆದಿತ್ತೀವಿ. ಹಂಗ ಕೆಟ್ಟದ್ ಏನೋ ಮಾಡಿದ್ರು ಮಕ್ಕಳ ಅವ್ರಿಗೆ ಬುದ್ಧಿ ಹೇಳ್ಬೇಕು, ಅದನ್ನ ತೆಗೆದು ತಿನ್ಬೇಕು. ತಿಂತೀವಿಲ್ರಿ ಮತ್ತೆ ಅನ್ನ ವೇಸ್ಟ್ ಮಾಡಂಗಿಲ್ಲ. ನಾ ಯಾಕೆ ಅನ್ನಕ್ಕೆ ಹೋಲ್ಸಾತೇನೆ ಅಂತಂದ್ರೆ ದಿನನಿತ್ಯದ ನಮ್ದು ಊಟ. ಅನ್ನ ತಿಂದ್ರೆನ ಹೊಟ್ಟೆ ತುಂಬೈತೆ ಹೇಳ್ತೀವಿ ನಾವು, ರೊಟ್ಟಿ ಅಡ್ಡ ತಿಂದ್ರೆ ಆಗಂಗಿಲ್ಲ ನಮ್ಗೆ, ಹೌದಿಲ್ಲ. ಸೊ ಹಂಗ ನಮ್ಮ ಮಕ್ಕಳಿಗೂ ಒಳ್ಳೆ ಸಂಸ್ಕಾರ ಕೊಡ್ಬೇಕ್ರಿ. ಅನ್ನ ಅಕ್ಕಿಯಿಂದ ಅನ್ನ ಹಾಕ್ಬೇಕಂದ್ರೆ ಅದು ಸಂಸ್ಕಾರ ರೀ, ಹೌದಿಲ್ಲ. ಅದು ಅಗ್ನಿ ಸಂಸ್ಕಾರದಿಂದ ಆಗ್ತೈತಂದ್ರ ನಾವು ತಂದೆ ತಾಯಿ ಆದವರು, ಶಿಕ್ಷಕರಾದವರು ಅಥವಾ ಎಲ್ಲ ಸಮಾಜದ ಗುರು ಹಿರಿಯರು ಏನ್ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಸಂಸ್ಕಾರ ಕೊಡ್ಬೇಕು. ನಮ್ಮ ಬೆಂಚಿನ ಮಾಡಿ ಗ್ರಾಮದಾಗ ಮಕ್ಕಳು ಹಿಂಗಿದ್ರಪ್ಪ, ಮೊದಲು ಹಿಂಗಿರ್ತಿದ್ರು, ಈಗ ಹಿಂಗಿದಾರ ಅನ್ನೋದನ್ನ ಎಲ್ಲರೂ ಹೇಳುವಂಗ ಆಗುತ್ತೆ. ಈಗ ನಾನು ಎಲ್ಲೋ ಒಂದು ಕಡೆ ಹೋಗೋವಾಗ ಇಲ್ಲಿ ಬಂದಿದ್ದೆ ಅಂತಂದ್ರೆ ಇನ್ನು ನಮ್ಗೇನೋ ವಿಶೇಷ ಅನಿಸ್ತು. ಯಾಕಂದ್ರೆ ಈ ಸ್ಕೂಲ್ಗೂ ಬಂದಿಲ್ಲ, ನಾನು ನಿಮ್ ಜೊತೆ ಯಾವಾಗೂ ಮಾತಾಡಿಲ್ಲ, ಹೌದಾ. ಅದಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೆ ಆದ್ರೆ ನಾ ಹೇಳಿದ್ನಲ್ಲ, ಸಂಸ್ಕಾರ ಬಹಳ ಮುಖ್ಯ ರೀ. ಸುಮ್ನೆ ಅಕ್ಕಿ ತಂದು ಹಂಗ ಇಟ್ಟ ಆಗಂಗಿಲ್ರಿ. ಅದ ಅನ್ನ ಹಾಕೈತಿ ಅಂತ ಆಗಂಗಿಲ್ಲ. ಹಡ್ದಿ ಅಂದ್ಮೇಲೆ ಅದ್ ದೊಡ್ಡ ಅವಕಾಶ ತಗೋ ಅಂತಲ್ಲ, ವಯಸ್ಸಾಕೈತ್ರಿ. ಆದ್ರೆ ಬುದ್ಧಿ ಕಡಿಮೆ ಆಗ್ತೈತಿ. ವಯಸ್ಸು ಯಾರಿಗೂ ಬೇಕಾಗಿಲ್ಲ. ಈಗ ಸಮಾಜದ ಬಗ್ಗೆ ಕಳ್ಕಳಿಬೇಕ್ರಿ. ಅವಂಗ ಅನಿಸ್ಬೇಕು, ಹುಟ್ಟಿದವಂಗ ಇದು ನಾನು, ಇದು ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ಗ್ರಾಮ, ನಮ್ಮ ಶಾಲೆ ಅಂತ ಅನ್ನುವಂತ ಒಂದು ಜವಾಬ್ದಾರಿ ಅಂತ ಒಂದು ಚಿಂತನೆ ಬರ್ಬೇಕು. ಹಂಗ ಮಾಡ್ಬೇಕಂದ್ರೆ ಯಾರ್ಯಾರ ಜವಾಬ್ದಾರಿ ರೀ? ಮೊದಲನೇದಾಗಿ ಹೇಳಿದ್ರಲ್ಲಿ ಶಿಕ್ಷಕರು ಆಲ್ರೆಡಿ ಹೇಳಿದ್ದಾರೆ. ಏನಂದ್ರೆ ನಮ್ಮ ಪೋಷಕರು, ನಾವು ಪಾಲಕರು ತಿಳಿಸಿ ಹೇಳ್ಬೇಕು. ತಪ್ಪು ಮಾಡಿದ್ರೆ ಹಿಂಗೆ ಹೇಳ್ಬೇಕು. ಬುದ್ಧಿ ಒದ್ದು ಹೇಳಿದಾಗ ಮಾತ್ರ ಮನುಷ್ಯ ಏನಾಗ್ತಾನೆ, ಉದ್ಧಾರ ಆಗ್ತಾನೆ. ನಾವೇನ್ ಮಾಡತ್ತೀವಿ ಅಂತಂದ್ರ ಏನೋ ತಪ್ಪು ಮಾಡಿದ್ರು ನಾವೇನೋ ಬುದ್ಧಿ ಹೆಂಗ್ ಹೇಳ್ತೀವಿ ಅಂತಂದ್ರ ಇರ್ಲಿ ಬಿಡ ಅಂತ ಇರ್ಲಿ ಬಿಡ ಅಂತಂದ್ರ ಒಂದ್ಸರಿ ಇರ್ಲಿ ಅನ್ಬೋದು. ಅದಕ್ಕೆ ಹೇಳ್ತಾರಲ್ಲ ಹಿರಿಯರ, ದೊಡ್ಡದ ಸಣ್ಣ ಗಿಡ ಐತೆ ತಿಳ್ಕೊಡ್ರಿ, ಅದನ್ನ ನಾವೇನಾರು ಮನ್ಸಾಕ್ ಹೋದ್ರ ಮನಿತಿದ್ರಿ, ದ್ವಾಡ ಅಂತಂದ್ರೆ ಏನ್ ಮಾಡ್ಬೇಕು, ಕಡಿಯಬೇಕ್ರಿ. ಅದನ್ನ ಮನೆಯಂಗಿಲ್ಲ. ಅದು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿಕಂತ ಹೇಳಿದಾರ. ಅದಕ್ಕೆ ನಮ್ಮ ಮಕ್ಳು ಹೆಂಗಂದ್ರ ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಅಂದ್ರೆ ಯಾವುದೋ ಒಂದು ನೀವೇನು ಬೀಜ ಹಾಕ್ತಿರಲ್ಲ, ಬೀಜ ಹಾಕಂದ್ರೆ ನಿಮ್ಮ ಹೊಲದಾಗ ಗೊಂಜಾಳ ಏನೋ ಹಾಕ್ತಿರಿ, ಸಣ್ಣಂಗೆ ಅಂಕುರ್ ಹೊಡಿತಿದ್ರಿ ಅಷ್ಟ, ಸಸಿ ಬಂದಂಗ ಆಕೈತಿ. ಅಲ್ಲೇ ಚೂಟ್ ಹೊಡೆದ್ರ ಮುಗಿತದ. ಆದ್ರೆ ಅದು ಸರಿಯಾಗಿ ಬೆಳಿಬೇಕಲ್ಲ. ಹಂಗ ನಮ್ಮ ಮಕ್ಕಳು ಯಾವ ರೀತಿ ಬೀಜ ಹಾಕಿರ್ತೀರಿ ಆ ರೀತಿ ಬರ್ತೈತಿ. ಅದಕ್ಕೆ ಹೇಳ್ತಾರೆ ಯಥಾ ಬೀಜ ತಥಾ ಅಂಕುರ ಅಂತೇಳಿ. ಯಥಾ ರಾಜ ತಥಾ ಪ್ರಜಾ. ರಾಜ ಅಂತಂದ್ರೆ ನಾವ ತಂದೆ ತಾಯಿಗಳು ರಾಜ ರಾಣಿ ಇದ್ದಂಗ, ಮಕ್ಕಳು ಪ್ರಜೆಗಳಿದ್ದಂಗ ತಿಳ್ಕೊಬೇಕು. ನಾವೇನ್ ಮಾಡತ್ತೀವಿ ಅಂತಂದ್ರ ಅವರ ರಾಜಕುಮಾರಿ ಅನ್ಕೊಡ್ರಿ, ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ಯಾವಾಗ್ಲೂ ನಮ್ಮ ಮಕ್ಕಳ ನಮಗ ದೇವರ ನಮಗ ರಾಜಾರಾಣಿ ಇದ್ದಂಗನ. ಆದ್ರ ರಾಜಾರಾಣಿ ಇದ್ದಂಗ ನಾವು ತಿಳ್ಕೊತೀರಂದ್ರ ರಾಜಾರಾಣಿಗಳು ಯಾವುದೇ ರೀತಿ ತಪ್ಪು ಮಾಡಂಗಿಲ್ಲ. ತಪ್ಪು ಮಾಡ್ರೆ ಏನ್ ಮಾಡ್ತಾರ, ಅವ್ರಿಗೆ ಶಿಕ್ಷೆ ಅನ್ನೋದು ಇರ್ತೀವಿ. ಅದಕ್ಕೆ ಯಾವಾಗ್ಲೂ
ಹೇಳ್ತೀವಿ ನಾವು ದೇವ್ರ ಗುಡಿ ಹೋದಾಗ ಏನ್ ಹೇಳ್ತೀವ್ರಿ, ಭಯ ಭಕ್ತಿ ಇರ್ಬೇಕಂತ ಹೇಳ್ತೀವಿ. ಬರೀ ಭಕ್ತಿ ಅಂತ ಇದ್ರೆ ಆಗಂಗಿಲ್ರಿ, ಭಯಾನು ಇರ್ಬೇಕು. ಏನಾರೇ ನೀವು ನೈವೇದ್ಯ ಮಾಡ್ಬೇಕಂದ್ರೆ ತಿನ್ನಾಕಂತಿತ್ತು ತಗೋರಿ, ಅಡಿಗೆ ಮಾಡ್ಬೇಕಂದ್ರೆ ಮೊದಲು ತಿಂತೀವಿ ನೈವೇದ್ಯ ಆಗಿದ್ರೆ ಮೂಕ್ ಹೋಯ್ತ ಅಂತ ದೇವ್ರ ಅಂತಾರೆ. ಹೌದು, ಯಾಕೆ ಮೂಕ್ ಹೋಯ್ತ ಅಂದ್ರೆ ಭಯ. ಅದು ಏನೋ ಅವೇನು ಕೊದ್ದಿಲ್ಲ, ನಾವೇನು ಯಾವಾಗ ನೋಡಿ ನಾವು ತಿಂತೀವಿ. ನಾ ಹೇಳೋದು ಏನಂತಂದ್ರ ಮಕ್ಕಳಲ್ಲಿ ಬರೀ ಭಯ ಅಷ್ಟೇ ಹುಟ್ಟಿಸ್ಬೇಡ್ರಿ, ಬರೀ ಭಕ್ತಿ ಅಷ್ಟೇ ಹುಟ್ಟಿಸ್ಬೇಡ್ರಿ, ಭಯ ಭಕ್ತಿ ಎರಡೂ ಇರ್ಬೇಕು. ಅದಕ್ಕೆ ಶಿಕ್ಷಕರ ಕಂಡ್ರೆ ಭಕ್ತಿನೂ ಇರ್ತೈತಿ, ಭಯನೂ ಇರ್ತೈತಿ. ನೋಡಿ ಪಿ ಟೀಚರ್ ಇದೆ ಮಾತಾಡಲ್ಲ, ಅವ್ರ ಕಂಡ್ರೆ ಎಲ್ಲಾರು ಇರ್ತಿರ್ತಾರೆ, ಯಾಕ ಹೊಡಿತಾರ ಅಂತ ಹೇಳಿ. ಅದ್ರ ಜೊತೆಗೆ ಶಿಸ್ತು ಕಲಿಸ್ತಾರಲ್ಲ, ಭಕ್ತಿ ಬರ್ತೈತ್ರಿ ಮನುಷ್ಯನಾಗ. ಏನೋ ಒಂದು ಮಾಡ್ಬೇಕಂತಂದು ಇರ್ತೈತಿ. ಅದಕ್ಕೆ ಇವತ್ತಿನ ದಿನ ನಾವೆಲ್ಲ ಈಗ ಶಿಕ್ಷಕರ ಮತ್ತು ಪೋಷಕರ ಸೇವೆ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರದಿಂದ. ಇದೊಂದು ಒಳ್ಳೆಯ ಒಂದು ವ್ಯವಸ್ಥೆ. ಅದರಲ್ಲಿ ನೀವೆಲ್ಲ ಬಂದಿದ್ದೀರ ಅಂತಂದ್ರೆ ಹೇಳಿದ್ರಲ್ಲ, ಒಂದು ಸಣ್ಣ ಗ್ರಾಮ ಹೇಳ್ತಾ ಇದ್ದಾರೆ ನಮಗೆಲ್ಲ, ನಮ್ಮ ಮೇಡಮ್ ಅವರದ್ದು ನಮ್ಮ ಪಿ ಡಿ ಅವರು ಎಲ್ಲ ಹೇಳ್ತಿದ್ರು ಅಂದ್ರೆ ಇಷ್ಟು ಜನ ಯಾವಾಗೂ ಸೇರಿಲ್ಲ ಸರ್ ಅಂತ. ಇವತ್ತು ಸೇರ್ಯಾರ ಅಂತಂದ್ರೆ ಅದು ವಿಶೇಷತೆ. ನಾನು ಬಂದೀನಿ, ನನಗೂ ಭಾಳ ಖುಷಿ ಆಯ್ತು. ಯಾಕಂದ್ರೆ ಇಷ್ಟು ಸಮಯ ನಿಮ್ಮ ಮಕ್ಕಳ ಸಲುವಾಗಿ ಶಾಲೆ ಸಲುವಾಗಿ ಕೊಡ್ತೀರ ಅಂತ ನಮ್ಗೆ ಖುಷಿ ಆಗ್ತದೆ. ಯಾಕಂದ್ರೆ ನಾ ಬೇರೆ ಎಲ್ಲೋ ಒಂದು ಜಿಲ್ಲೆದವ ಬಂದು ಇಲ್ಲಿ ಕೆಲಸ ಮಾಡ್ತೀನಿ ನಿಮ್ಮ ತಾಲೂಕ್ನಾಗ, ಅದು ನಿಮ್ಮ ಗ್ರಾಮಕ್ಕೆ ಬಂದ ಈ ರೀತಿ ನೀವು ಸ್ಪಂದನೆ ಮಾಡ್ತೀರಂದ್ರೆ ನಮ್ಗೆ ಏನಾಗ್ತಿತ್ತು ಅಂದ್ರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೇಕು ಅನಿಸ್ತಿತ್ತು. ಹೌದಲ್ಲ? ಸೊ ಹಂಗ ನನಗೆ ಹೆಂಗ ಅನಿಸೈತ್ರಲ್ಲ ಹಂಗ ನಿಮ್ಮ ಮಕ್ಕಳನ್ನ ಪ್ರತಿಯೊಂದು ಹಂತದಲ್ಲಿನೂ ದಯವಿಟ್ಟು ಪರೀಕ್ಷೆ ಮಾಡ್ತಾ ಇರಿ. ವಿಶೇಷವಾಗಿ ಹೆಣ್ಮಕ್ಳಿಗೆ ತಾಯಿಯಂದಿರು ಬಹಳ ಪೋಷಣೆ ಮಾಡಬೇಕು. ಅವರು ಬಹಳಷ್ಟು ವಿಷಯಗಳನ್ನ ತಂದೆಗಳಿಗೆಲ್ಲ ತಾಯಿ ಮಾತ್ರ ಹೇಳ್ತಾರ. ವಿಶೇಷವಾಗಿ ನಮ್ಮ ಪ್ರೌಢಶಾಲೆಯಲ್ಲಿ ಇರುವಂತ ಮಕ್ಕಳು ಪ್ರೌಢಾವಸ್ಥೆಗೆ ಬಂದಿರ್ತಾರ, ಮೆಚುರಿಟಿ ಬಂದಿರ್ತೈತ್ರಿ. ದಯವಿಟ್ಟು ಇದೆಲ್ಲ ಬಹಳ ನಮ್ಮ ಮನೆಯಲ್ಲಿ ವಿಷಯ ಹೇಳ್ತೀವಲ್ಲ, ಕೆಟ್ಟದಾಗಬಾರ್ದು ಅಂತಂದ್ರ ಆಗೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂತ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಹೌದಾ? ಸೊ ಅದಕ್ಕೆ ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಸಂಸ್ಕಾರ ಕೊಡ್ರಿ, ಶಾಲೆ ಕಳಿಸ್ರಿ. ಯಾವುದೇ ಕಾರಣಕ್ಕೂ ಜಲ್ದಿ ಬಿಡಿಸ್ಬೇಡ್ರಿ. ಎಷ್ಟು ಕಷ್ಟ ಇದ್ರೂ ಮುಂದೆ ಕಲಿಸುವಂತ ಜವಾಬ್ದಾರಿ ತಗೊಳ್ರಿ. ನೋಡ್ರಿ, ಕಷ್ಟಗಳು ಯಾರಿಗೂ ಇಲ್ಲ, ಎಲ್ಲರಿಗೂ ಇದಾವ. ಹೌದಿಲ್ಲ? ಒಂದು ದಿನದಾಗ ನಾವು ಹೇಳ್ತೀವಿ ಹಗಲ ರಾತ್ರಿ ಐತಂದ್ರ ನಮ್ಮ ಜೀವನದಾಗೂ ಹಗಲು ರಾತ್ರಿ ಇದ್ದೇ ಇರ್ತೀವಿ. ರಾತ್ರಿ ಐತಂದ್ರೆ ಹಗಲು ಬಂದೇ ಬರ್ತದೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಇವು 5 ಬರೋ ಸಮಯ ಇಲ್ರಿ ನಮ್ದೇ ಹಂಗರಿ ಅಂತ ಹೇಳ್ತಾರೆ. ಇವು 5 ಬರೋ ಸಮಯ ಎಲ್ಲ ಗೊತ್ತೈತಿ. ಆದ್ರೆ ಒಳ್ಳೇದಕ್ಕೆ ಮಾತ್ರ 5 ಸೇರ್ತಾವ್ರಿ. ಒಳ್ಳೇದಂದ್ರೆ ಊಟ. ಹೌದಿಲ್ಲ? ಊಟ 5 ಸಮ ಅದಿಲ್ರಿ, 5 ಸಮ ಅದು ಯಾವಾಗ ಒಳ್ಳೇದಂತ ಬಂದಾಗ. ಹಂಗ ನಮ್ಮ ಮನಸ್ಥಿತಿ ಹೆಂಗಿರ್ತೈತಿ ಹಂಗ ನಾವು ಮುಂದೆ ಹೋಗ್ತಾ ಇರ್ತೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಮಕ್ಕಳಿಗೆ ಯಾವುದೋ ಒಂದು ತೊಂದರೆ ಇದ್ದಂತ ಶಿಕ್ಷಣವನ್ನ ನಿಲ್ಲಿಸ್ಬೇಡ್ರಿ. ನಂದೊಂದು ಇದು ನೀವಿರ್ಬೋದು. ನಿಮ್ಗ ಇಲ್ಲೆಲ್ಲ ಹೆಂಗಂದ್ರೆ ಕುರಿಗಾಯಿಗಳು ಭಾಳ ಜನ ಇದೆ. ಹೌದಲ್ಲ? ಕುರಿಗಳು ಅದಾವ, ಆಡದಾವ, ಹೊಲ ಐತಿ, ಎಲ್ಲಾ ತರನು ತೊಂದರೆಗಳು ಅದಾವ. ಆದ್ರೆ ದಯವಿಟ್ಟು ಆ ಒಂದು ವಯಸ್ಸು ಮೀರ್ತಂತ ತಿಳ್ಕೊಳ್ರಿ. ಯಾವುದೇ ರೀತಿಯಿಂದ ನಾವು ಏನ್ ಹಾಕಿದ್ರು ಎಲ್ಲ ವೇಸ್ಟರ್ ಇರುತ್ತೆ. ಹೌದಿಲ್ಲ? ಯಾವ ಟೈಮ್ದಾಗ ಏನ್ ಹಾಕ್ಬೇಕು ನಿಮ್ಗ ಗೊತ್ತೈತಿ. ಹೌದಿಲ್ಲ? ಯಾವ್ದೋ ಒಂದು ಪ್ರಾಣಿ ಬೆಳೆಸ್ಬೇಕಂದ್ರೆ ಏನ್ ಹಾಕ್ಬೇಕು ಗೊತ್ತೈತಿ, ಒಂದು ಗಿಡ ಬೆಳೆಸ್ಬೇಕ್ರೆ ಏನ್ ಹಾಕ್ಬೇಕಾಗುತ್ತೆ. ಆದ್ರೆ ನಮ್ಮ ಮಕ್ಕಳಿಗೆ ಏನ್ ಬೇಕಂತ ನಾವು ವಿಚಾರ ಮಾಡ್ತೀವಿ. ಅದಕ್ಕೆ ಅದು ಹೇಳಿದ್ರು, ಮೊಬೈಲ್ ಬಗ್ಗೆ ಹೇಳಿದ್ರಲ್ಲ, ಬಹಳ ಮುಖ್ಯ. ಮೊಬೈಲ್ ಎಷ್ಟರ ಮಟ್ಟಿಗೆ ಆಗೈತೆ ಅಂದ್ರ ನಿಮ್ಗೆ ಗೊತ್ತಿರ್ಲಿ, ಅದು ಚಾಕು ಐತಿಲ್ಲ, ಚಾಕು ಅದು ತಂತ್ರಜ್ಞಾನದಿಂದ ಚಾಕು ಕಂಡು ಹಿಡಿದಾರ. ಮೊದಲೆಲ್ಲ ಇಲ್ಲಿಗೆ ಯೂಸ್ ಮಾಡ್ತಿದ್ವಿ ನಾವು, ಕೆಲವೊಂದು ಮನ್ಯಾಗ ಈಗ ಉಪಯೋಗ ಮಾಡ್ತಾರ. ಮೊಬೈಲ್ ತಂತ್ರಜ್ಞಾನದಿಂದ ಬಂದಿದ್ರಿ. ಮೊಬೈಲ್ ಹೆಂಗ ಮತ್ತೆ ಏನೇನು ನಮ್ಮ ಮನಸ್ಸನ್ನ ಹೆಂಗ ಹತೋಟಿಲಿ ಇಟ್ಕೋಬೇಕನ್ನೋ ಕಲಿಸ್ತಿತ್ತು, ಅದ್ರ ಜೊತೆಗೆ ಹಾಳು ಮಾಡೋದು ಕಲಿಸ್ತಿತ್ತು. ಹಂಗ ಚಾಕು ಹೆಂಗ್ರಿ ಒಳ್ಳೆಯ ರೀತಿಯಿಂದನೂ ಯೂಸ್ ಮಾಡ್ಕೋಬೋದ್ರ, ಒಂದು ಚಾಕುನ ಒಳಗಡೆನೂ ಕಟ್ ಮಾಡ್ಬೋದು, ಬೇರೆದನ್ನು ಕಲ್ಬೋದು. ಹೌದಲ್ಲ? ಅದು ತಂತ್ರಜ್ಞಾನ, ಇದು ತಂತ್ರಜ್ಞಾನ. ಆದ್ರೆ ನಮ್ದು ಹೆಂಗಿರ್ಬೇಕು, ನಮ್ಮ ಮನಸ್ಥಿತಿ ಒಳ್ಳೇದಕ್ಕೆ ಉಪಯೋಗ ಮಾಡ್ಕೋಬೇಕಪ್ಪ ಅಂತೇಳಿ. ನಾನು ಮೊಬೈಲ್ ಯೂಸ್ ಮಾಡಕ್ಕೆ 10 ವರ್ಷ ಆತ್ರಿ. ನಿಮ್ಗೆ ಗೊತ್ತಿರ್ಲಿ, ಕಲಿಬೇಕಂದ್ರೆ ನಮ್ಮ ಹತ್ರ ಮೊಬೈಲ್ ಇದ್ದಿಲ್ಲ. 10 ವರ್ಷದಿಂದ ಎದಕ್ಕೆ ಉಪಯೋಗ ಮಾಡೀನಿ ಅಂತಂದ್ರ ನಾನು ಓದು ಸಲುವಾಗಿ, ಹೆಚ್ಚಿಗೆ ಓದ್ಬೇಕು ನಾ ಅಂತೇಳಿ. ಅದು ಏನ್ ನಾವು ಡೈರೆಕ್ಟ್ ಕೊಟ್ಟು ತಗೊಂಡಿಲ್ರಿ, ಸರ್ಕಾರದಿಂದ ತಿಂಗಳ ರೊಕ್ಕ ಬರ್ತಿದ್ರಿ, ಅದನ್ನ ಇಡ್ತಿದೀವಿ ಕೂಡ ಅಂತ ತಗೊಂಡಿದ್ವಿ. ಎಲ್ಲ ಆಗಿದ್ದಾಗ ಅದು ಸರ್ಕಾರದಿಂದನ ಬಂದಿದ್ದು, ಸ್ಕಾಲರ್ಶಿಪ್ದಿಂದ. ಅಂದ್ರೆ ನಾವು ಹೇಳೋದು ಏನಂದ್ರೆ ಈಗೆಲ್ಲ ಒಂದು ತಾತ್ಪರ್ಯ ಏನಂತಂದ್ರ ನಮ್ಮ ಮಕ್ಕಳು ಒಳ್ಳೆಯರಾಗಬೇಕಂತಂದ್ರ ಮೊದಲು ಯೋಚನೆ ಮಾಡೋರು ಯಾರಂದ್ರ ನಾವ ಪೋಷಕರನ್ನ. ಹೌದಾ? ದಿವಸ ಏನಾದ್ರೂ ಸ್ವಲ್ಪ ಏನ್ ಮಾಡ್ತಿರ್ತಾಳ ಆಕ್ಟಿವಿಟಿ ಅಥವಾ ಚಟುವಟಿಕೆ, ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳ್ಬೇಕಾಗಿತ್ತು, ಹೇಳಿಲ್ಲ ಅಂತಂದ್ರೆ ಒಂದ್ ದಿವ್ಸ ಕೇಳಲೇಬೇಕು. ನೀವು ಇಷ್ಟೊತ್ತಿಗೆ ಮಕ್ಕೋತಿಲ್ಲ ಅಂತಂದ್ರೆ ಕೇಳಲೇಬೇಕು. ದಿವಸ ನೀವು ಗಮನ ಇಡಬೇಕು. ಯಾಕಂದ್ರೆ 18ರಿಂದ 21 ವರ್ಷ ಆಗುವವರೆಗೂ ನಮ್ಮ ಮಕ್ಕಳು ನಮ್ಮ ಹತೋಟಿಯಲ್ಲಿ ಇರ್ಬೇಕು. ಆಮೇಲೆ ಅವ್ರಿಗೆ ಸಮಾಜದ ಬಗ್ಗೆ ಕಳಕಳಿ ಬರ್ತೈತ್ರಿ, ವಿಚಾರ ಶಕ್ತಿ ಬರ್ತೈತಿ, ಏನ್ ಬೇಕಾದ್ರೂ ಒಳ್ಳೇದನ್ನ ಮಾಡ್ಬೇಕಂತ ಇರ್ತೈತಿ. ಸೊ ಅದು ದಯವಿಟ್ಟು ಇವತ್ತಿನ ಸಭೆ ಏನಾದ್ರೂ ಸಾರ್ಥಕತೆ ಪಡಿಬೇಕಂತಂದ್ರ, ನಾವು ಮಾತಾಡಿದಾತು, ಟೀಚರ್ಸ್ ಎಲ್ಲರೂ ಮಾತಾಡಿದಾತು, ಅದಕ್ಕೇನ ಸಾರ್ಥಕತೆ ಪಡಿಬೇಕಂತಂದ್ರ ಈ ರೀತಿ ಆಲೋಚನೆ ಮಾಡ್ಬೇಕು.
ಓಕೆ, ನಿಮ್ಮ ಪಾಲಕರ ಜೊತೆಗೆ ಎಷ್ಟೇ ಮಾತಾಡ್ತೀನಿ, ಇನ್ನೊಂದ್ಸರಿ ಬಂದು ನಿಮ್ಮ ಮಕ್ಕಳ ಜೊತೆ ಮಾತಾಡ್ತೀನಿ. ನಿಮ್ಮ ಮಕ್ಕಳ ನಮ್ಮಂಗ ಅಂತ ಆಗ್ಬೇಕಂತ ಏನಿಲ್ಲ, ಒಳ್ಳೆ ಪ್ರಜೆ ಆಗ್ಬೇಕು, ಒಳ್ಳೆ ಅಧಿಕಾರಿ ಆಗ್ಬೇಕು. ಅದು ಟೀಚರ್ ಇರಲಿ ಅಥವಾ ರಾಷ್ಟ್ರಪತಿ ಇರಲಿ, ನಾ ಯಾವ್ದಾದ್ರೂ ಆಗ್ಲಿ, ಆದ್ರೆ ಅವ್ರಿಗೆ ಆಲೋಚನೆಗಳು ಹಂಗೆ ಬರಬೇಕು. ಹೌದಿಲ್ಲ? ಹಂಗ ಆಲೋಚನೆಗಳು ಬರ್ಬೇಕಂತಂದ್ರ ನಾವು ಸರಿಯಾಗಿ ಪೋಷಣೆ ಮಾಡ್ಬೇಕು. ನಾವು ಅಂತಂದ್ರೆ ಪೋಷಕರ ಜೊತೆಗೆ, ಶಿಕ್ಷಕರ ಜೊತೆಗೆ, ನಮ್ಮಂತ ಅಧಿಕಾರಿಗಳ ಜೊತೆಗೆ ಎಲ್ಲರೂ ಆಗ್ಬೇಕು. ಅವಾಗ ಮಾತ್ರ ಅದೇನಾಗ್ತೈತಿ, ಒಂದು ಬೀಜ ಅಂಕುರಿತ ದೊಡ್ಡ ಹೆಮ್ಮರ ಆಗ್ತೈತಿ. ಹೆಮ್ಮರ ಎಲ್ಲರಿಗೂ ನೆರಳು ಕೊಡ್ತೈತಿ, ಒಳ್ಳೆ ಹಣ್ಣು ಕೊಡ್ತೈತಿ. ಓಕೆ, ಹಂಗಾಗಲಿ ಅಂತ ಬಯಸ್ತಾ, ನನಗೆ ಆಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದೀನಿ, ನಿರೀಕ್ಷೆ ಇದ್ದಿದ್ದಿಲ್ಲ ಇವರಿಗೆ ನಾ ಬರೋದು. ಆದ್ರೂ ನಮಗೆ ಒಂದು ಒಳ್ಳೆ ಬುಕ್ ಕೊಟ್ಟರು, ನನ್ಗೆ ಭಾಳ ಇಷ್ಟ, ವಿವೇಕಾನಂದರದು, ಅದನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ನಾನು ಅಭಿನಂದನೆ ಹೇಳ್ತಾ, ತಮ್ಮೆಲ್ಲರಿಗೂ ಸಹನೆಯಿಂದ ಕೂತಿದ್ರಿ, ತಮಗೂ ಎಲ್ಲ ಧನ್ಯವಾದ ಅಂತ ನಾನು ಮಾತಾಡ್ತೀನಿ.